ಎರಡು ಹೊಳ್ಳೆಗಳಿಂದ ಗಾಳಿ ಹೋಗಲು ಬರಲು, ಅಥವಾ ಯಾವ ಹೊಳ್ಳೆಯಲ್ಲಿ ಗಾಳಿ ಹೋಗ್ತಿದೆ ಅದನ್ನು ಬೇರೆ ಇನ್ನೊಂದು ಹೊಳ್ಳೆಗೆ ವರ್ಗಾಯಿಸಬೇಕು. ಸಾಧಾರಣವಾಗಿ ಆಧ್ಯಾತ್ಮ ಸಾಧನೆಗಳನ್ನು ಮಾಡಬೇಕು ಅಂತಂದರೆ ಒಬ್ಬ ಪರಿಣಿತಿ ಪಡೆದ ಯೋಗಿ ಮೂಲಕವಾಗಿ ನೀವು ವಿದ್ಯೆಗಳನ್ನು ಕಲಿತಾಗ ಅವರಿಂದ ಮಾತ್ರ ಸತ್ಯಗಳನ್ನು ನೀವು ತಿಳ್ಕೊಳ್ಳೋಕ್ಕೆ ಸಾಧ್ಯ. ಪುಸ್ತಕವನ್ನು ಓದಿ, ಯೂಟ್ಯೂಬಲ್ಲಿರೋ ವಿಡಿಯೋಗಳನ್ನು ನೋಡಿ, PDF ನೋಡಿ ಮಾಡ್ತೀನಿ ಅಂತನ್ನೋರಿಗೆ ಸುಮಾರು ಸತ್ಯಗಳು ಗೊತ್ತಾಗಲ್ಲ. ಇದೆಲ್ಲ ಟ್ರೆಡಿಷನ್ ಬೈ ಟ್ರೆಡಿಷನ್, ಗುರು ಶಿಷ್ಯ ಮೂಲಕವಾಗಿ ಟ್ರಾನ್ಸ್ಫರ್ ಆಗುತ್ತೆ. ನಿಮ್ಮ ಆಗ್ನೇಯ ಚಕ್ರ, ಸಹಸ್ರಾರ ಚಕ್ರ, ಅದು ಎರಡನ್ನು ನೀವು ಕನೆಕ್ಟ್ ಮಾಡಬೇಕು ಅಂತಂದರೆ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗಬೇಕು. ಈ ಸ್ವರಯೋಗದಲ್ಲಿ ಎಡಭಾಗ ಬಲಭಾಗ ಅದನ್ನು ವರ್ಗಾಯಿಸೋದು, ಬದಲಾಯಿಸೋದು ಹೇಗೆ ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಈಗ ನೀವು ಒಂದು ಆಧ್ಯಾತ್ಮ ಸಾಧನೆ ಮಾಡೋದಕ್ಕೋಸ್ಕರ ಬಂದಿದ್ದೀರಾ. ಈ ಪ್ರಾಣಶಕ್ತಿಯ ಮ್ಯಾನಿಪುಲೇಷನ್ನೇ ಆಧ್ಯಾತ್ಮದ ಅಡ್ವಾನ್ಸ್ಮೆಂಟು. ಈ ಆಧ್ಯಾತ್ಮದ ಸಾಧನೆ ಮಾಡಬೇಕು ಅಂತಂದರೆ ಬಲಭಾಗ ಎಡಭಾಗ, ಎಡ ನಾಡಿ ಪಿಂಗಳ ನಾಡಿ ಶ್ವಾಸಕ್ರಿಯೆ ಹೋಗಬಾರದು. ಸ್ವರಯೋಗ ಅಂತನ್ನೋದು ನಿಮ್ಮ ಲೌಕಿಕ ಜೀವನದಲ್ಲಿ ಫೈಲ್ಯೂರೇ ಇಲ್ಲದೆ ಸಕ್ಸಸ್ಸನ್ನೇ ನೋಡಬೇಕು. ಯಾವಾಗಲೂ ದುಃಖವೇ ಇಲ್ಲದೆ ಆನಂದವಾಗಿ ಬಾಳಬೇಕು. ಅದಕ್ಕೆ ಯಾವ ಗಳಿಗೆಯಲ್ಲಿ, ಯಾವ ದಿವಸದಲ್ಲಿ, ಯಾವ ಮೂಗಿನ ಹೊಳ್ಳಿನಲ್ಲಿ ಗಾಳಿ ಹೋಗಾಗ ಯಾವ ಕೆಲಸವನ್ನು ಮಾಡಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ಅದಕ್ಕೆ ಮಾತ್ರ ಸ್ವರ. ಈವನ್ ಸ್ವರಯೋಗದಲ್ಲಿ ಮುಕ್ತಿಯನ್ನು ಪಡಿಬೇಕು ಅಂದ್ರೆ ಕೂಡ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗಿರಬೇಕು. ಈ ಸುಷುಮ್ನ ನಾಡಿಯನ್ನೇ ಆಧ್ಯಾತ್ಮ ನಾಡಿ ಅಂತ ಕರೀತಾರೆ. ಸುಷುಮ್ನ ನಾಡಿ ಒಂದು ಮಾತ್ರ ಸಹಸ್ರಾರ ಚಕ್ರಕ್ಕೆ ಡೈರೆಕ್ಟಾಗಿ ಕನೆಕ್ಟ್ ಆಗಿದೆ. ಎಡ ನಾಡಿ ಪಿಂಗಳ ನಾಡಿ ಎರಡು ನಿಮ್ಮ ಆಗ್ನೇಯ ಚಕ್ರಕ್ಕೆ ಎಂಡು, ಜಂಕ್ಷನ್ ಪಾಯಿಂಟು, ಎಡ ಪಿಂಗಳ ಸುಷುಮ್ನ. ಆದರೆ ಸುಷುಮ್ನ ಆಗ್ನೇಯದಿಂದ ಸಹಸ್ರಾರಕ್ಕೆ ಹೋಗುತ್ತೆ. ಆ ಆಗ್ನೇಯದಿಂದ ಸಹಸ್ರಾರಕ್ಕೆ ಹೋಗುವ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗಿದ್ದಾಗ ಮಾತ್ರ ಆಧ್ಯಾತ್ಮ ಸಾಧನೆಯನ್ನು ಮಾಡಬೇಕು. ನೀವು ಕುಂಡಲಿನಿ ಯೋಗ ಮಾಡ್ತಿರೋ, ವಾಸಿ ಯೋಗ ಅಭ್ಯಾಸ ಮಾಡ್ತಿರೋ, ಸ್ವರ ಯೋಗ ಅಭ್ಯಾಸ ಮಾಡ್ತಿರೋ, ರಾಜಯೋಗ ಅಭ್ಯಾಸ ಮಾಡ್ತಿರೋ, ಹಠ ಯೋಗ ಅಭ್ಯಾಸ ಮಾಡ್ತಿರೋ, ದಟ್ ಈಸ್ ಇಮ್ಮೆಟೀರಿಯಲ್. ಯಾವ ಯೋಗ ಅಭ್ಯಾಸಗಳು ಮಾಡಿದರೂ ಕೂಡ ಅಲ್ಟಿಮೇಟ್ ಆಗಿ ಕುಂಡಲಿನಿ ತನ್ನ ಜಾಗದಿಂದ ಹೊರಗೆ ಬರಬೇಕು. ಕುಂಡಲಿನಿ ಹೊರಗೆ ಬರದೆ ಹೋದರೆ ಮುಕ್ತಿ ಇಲ್ಲ. ಕುಂಡಲಿನಿ ಅಂತನ್ನೋದು ನಿಮ್ಮ ಕರ್ಮಗಳ ಅಕ್ಯುಮುಲೇಷನು, ನಿಮ್ಮ ಕಾನ್ಷಿಯಸ್ಸು, ನಿಮ್ಮ ಚಿತ್ತ. ಬಲಭಾಗದ ಮೆದುಳ ಹಿಂಭಾಗದಲ್ಲಿ ಮೆಡುಲ ಒಬಲಾಂಗಟ್ಟ ಚಿತ್ತ, ಅಲ್ಲಿ ನೀವು ಮಾಡಿದ ಕರ್ಮಗಳು ಸ್ಟೋರ್ ಆಗಿದೆ. ಅದು 10 ಜನ್ಮವೋ 20 ಜನ್ಮವೋ 80 ಜನ್ಮವೋ. ಈ ಜೀವನ ಮಾಡ್ತಾ ಇರೋದಲ್ಲೇ ಗೊತ್ತಾಗತ್ತೆ ಎಂಥ ಅಯೋಗ್ಯ ನನ್ನ ಮಗ ನಾನು. ಪ್ರತಿಯೊಬ್ಬರು ಸಾಕಪ್ಪ ಅಂತಾರೆ, ಸಾಕಪ್ಪ ಅಂತಾರೆ. ನೀವೇ ಪುಣ್ಯವಂತರು ಅಂತೆ. ಒಂದು ಸಾಧನೆ ಮಾಡಿ ಒಂದು
ಭಾರಿ ಒಳ್ಳೆ ಇದ್ರಲ್ಲಿದ್ದೀರಾ ಅಂತ. ಪುಣ್ಯವನ್ನು ಪಡೆಯೋದಕ್ಕೋಸ್ಕರ ಭಗವಂತ ಕೊಟ್ಟ ಅವಕಾಶ ನಂಗಿದು. ಪಾಪ ಮಾಡಿದ್ದಕ್ಕೆ ಹುಟ್ಟಿದ್ದೀನಿ, ನೀ ಪುಣ್ಯ ಪಾಪ ಮಾಡಿರೋದಕ್ಕೆ ಹುಟ್ಟಿದ್ದೀವಿ. ಹುಟ್ಟಿರೋರೆಲ್ಲ ಪಾಪ ಮಾಡಿದ್ದಾರೆ, ಹುಟ್ಟೇ ಇಲ್ಲ ಪಾಪ ಮಾಡಿದೆ ಅಂದ್ರೆ. ಪಾಪ ಮಾಡಿದ್ದಕ್ಕೆ ಹುಟ್ಟಿದ್ದೀನಿ. ಇಲ್ಲಿ ಏನು ಚಿತ್ತ ಒಳಗಡೆ ಸಂಗ್ರಹ ಆಗಿದೆ ಅವುಗಳು ಖಾಲಿಯಾದಾಗ ಮಾತ್ರ ಕುಂಡಲಿನಿ ಎದ್ದೇಳುತ್ತೆ ತಾನಾಗೆ. ನೀವೇನು ಪ್ರಯತ್ನ ಮಾಡೋದು ಬೇಡ. ಆದರೆ ಎಷ್ಟು ಯುಗ ಜನ್ಮಗಳು ನೀವು ತಾಳಿ 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 ಅದನ್ನು ತಾನಾಗೇ ಅದು ಕಳಿಯಂಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಲೆಕ್ಕಕ್ಕೆ ಬರದೆ ಎಷ್ಟು ಕರ್ಮಗಳು ಬೇಕಾಟ್ ಮಾಡಿದ್ದೀವಿ, ಪಾಪಕರ್ಮಗಳು. ಆಕ್ಷನ್ ಮೂಲಕವಾಗಿ ಮಾಡಬೇಕು ಅಂತಿಲ್ಲ ಕರ್ಮ. ಥಾಟ್ ಪ್ರಾಸೆಸ್ ತಪ್ಪಾಗಿದ್ದರೂ ಕೂಡ ಕರ್ಮವೇ. ಬೋಳೆ ಮಗ, ಸುಳೆ ಮಗ, ಸೊಟ್ಲದ ಕಡೆ ಹೋಗಿ ಎಲ್ಲ ಕರ್ಮ. ಉಗಿಯಂಗೂ ಕೂಡ ಇಲ್ಲ ಯಾರು. ನಾವು ಕೋಪ ಬಂತು ಉಗಿಯಂಗಿಲ್ಲ. ಅದು ಉಗಿದ್ರೆ ಒಂದು ಕರ್ಮವಾಗಿ ಅದು ಪರಿವರ್ತನೆ ಆಗುತ್ತೆ, ಕಲ್ಮಶ, ಅದು ಒಂದು ಕರ್ಮ ಆಗುತ್ತೆ. ಸೊ ಹಾಗೆ ಇಲ್ಲಿ ಲೆಕ್ಕಕ್ಕಿಲ್ಲದೆ ಇರೋಷ್ಟು ಕರ್ಮಗಳು ಸೇರ್ಕೊಂಡಿರೋದ್ರಿಂದ ಇದನ್ನು ತಾನಾಗೇ ಕಳೀಲಿ ಅಂತ ನೀವು ಕಾಯ್ತಾ ಕೂತೀರಿ ಅಂತಂದರೆ ಸಾವಿರಾರು ಜನ್ಮಗಳು ತಾಳಬೇಕು, ನಮಗೆ ಮುಕ್ತಿ ಸಿಗಲ್ಲ. ಹೋಗಲಿ, ಹಳೆಯದನ್ನು ಕಳೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ ಅಂದರೆ ಹೊಸ ಕರ್ಮನ ಸೃಷ್ಟಿ ಮಾಡ್ತೀರಿ. ಪ್ರಾರಬ್ಧ, ಸಂಚಿತ, ಆಗಾಮ, 3 ಕರ್ಮಗಳು. ಒಂದನ್ನು ತೀರ್ಸಯ್ಯ ಅಂದರೆ ಅಡಿಷನಲ್ ಆಗಿ ಹುಟ್ಟಿಸ್ತೀವಿ. ಎಲ್ಲಿಂದ ನಮಗೆ ಮುಕ್ತಿ ಸಿಗಲ್ಲ. ಅದಕ್ಕೆ ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಅಂತಂದರೆ ಸಂಸಾರದಲ್ಲಿರೋ ಪ್ರತಿಯೊಬ್ಬರು ಕೂಡ ಸಾಧನೆ ಮಾಡಿ ಸಾಧ್ಯವಾದಷ್ಟು ಕರ್ಮಗಳನ್ನು ಕಳೆಯೋ ಪ್ರಯತ್ನವನ್ನು ಈ ಜನ್ಮದಲ್ಲಿ ಮಾಡಬೇಕು. ಮುಕ್ತಿಯ ಹೋರಾಟ ಮಾಡಿದಾಗ ಮುಕ್ತಿ ಸಿಗುತ್ತೋ ಇಲ್ವೋ. ಒಂದು ಮರದ ಮೇಲೆ ಹತ್ತಿದ್ರಿ, ಯಾವುದೋ ಹಣ್ಣೋ ಕಾಯೋ ಬೇಕು ಅಂತ, ಅದೆಲ್ಲೂ ಮೇಲಿದೆ. ಅದು ಮೇಲೆ ಹತ್ತಿದ್ದೀರಾ ಭಯ, ಎಲ್ಲಿ ಅದು ಕಾಲಿಟ್ಟರೆ ಒಡೆದೋಗುತ್ತೋ ಮುರಿದೋಗುತ್ತೋ ಅಂತ. ಅಟ್ಲೀಸ್ಟ್ ಒಂದು ಸಣ್ಣದು ಒಂದು ಎಳೆ ಕಾಯಾದರೂ ಸಿಗುತ್ತೆ. ಅದನ್ನು ತಂದು ಉಪ್ಪಿನಕಾಯಿ ಹಾಕಿ ಯಾರು ತಿನ್ಬೋದಾ? ಹಾಗೆ ನೀವು ಮಾಡುವ ಪ್ರಯತ್ನ ವೇಸ್ಟ್ ಆಗೋದಿಲ್ಲ, ಸಿಗುತ್ತೆ. ಮುಕ್ತಿ ಸಿಗಲ್ಲ, ಪರವಾಗಿಲ್ಲ.